ಮೇಷರಾಶಿಯ ಪ್ರೇಮಿಗಳಿಗೆ ಈ ದಿವಸ ಹಿನ್ನಡೆಯಾಗಬಹುದು. ನಿಮ್ಮ ಪ್ರೇಮಕ್ಕೆ ಸಂಬಂಧಪಟ್ಟ ಹಾಗೆ, ಮನೆಯಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತುಕತೆಗಳು ಅಥವಾ ಚರ್ಚೆಗಳು ನಡೀಬಹುದು. ಆದರೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಯಾವುದೇ ಒಂದು ಧನಾತ್ಮಕವಾದಂತಹ ವಿಚಾರ ನಿಮ್ಮ ಮನಸ್ಸಿಗೆ ಬರೋದಿಲ್ಲ. ಅದರಿಂದ ಒಂದಷ್ಟು ಹಿನ್ನಡೆಯಾಗತ್ತೆ, ಮನಸ್ಸಿಗೆ ಸ್ವಲ್ಪ ಬೇಸರವಾಗ್ತಕ್ಕಂಥದ್ದಿದೆ. ಕುಟುಂಬ ಸದಸ್ಯರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ಬೇಕು. ಸದಾಕಾಲ ನಿಮಗೆ ಯಾವುದೋ ಒಂದು ಪ್ರೋತ್ಸಾಹ, ನಿಮಗೆ ಸಹಾಯ, ನಿಮ್ಮ ಬೆಂಬಲಕ್ಕೆ ನಿಲ್ಲಬೇಕಾದಂಥವರು ನಿಮಗೆ ವಿರುದ್ಧವಾಗಿ ನಿಂತುಕೊಂಡ್ರೆ ಆಗ ಮಾನಸಿಕವಾಗಿಯೂ ಕೂಡ ನಿಮಗೊಂದಷ್ಟು ಹಿಂಸೆ ಆಗುವಂಥದ್ದಿರುತ್ತೆ. ಉನ್ನತ ಹುದ್ದೆಯಲ್ಲಿ ಇರತಕ್ಕಂಥವರು ನಿರಾಸೆಯನ್ನು ಹೊಂದಬಹುದು. ಇವೆಲ್ಲ ಗ್ರಹಗತಿಯ ಫಲ ಅಂತ ಹೇಳಿ ಭಾವಿಸಬೇಕಾಗುತ್ತೆ. ನಿರುದ್ಯೋಗಿಗಳಿಗೆ ತುಂಬ ಬೇಸರವಾಗ್ತಕ್ಕಂಥದ್ದು. ಮೊದಲೇ ಕೈಯಲ್ಲಿ ಕೆಲಸ ಇಲ್ಲ ಅಂದರೆ ಹಣ ಇಲ್ಲ, ಇನ್ನೊಂದಷ್ಟು ಜನ ಚುಚ್ಚು ಮಾತಿನಿಂದ ಕೇಳ್ತಕ್ಕಂಥದ್ದು, ಹೀಗೆ ಒಂದಷ್ಟು ಮಾನಸಿಕವಾಗಿ ತುಂಬ ಕಿರಿಕಿರಿ ಆಗ್ತಕ್ಕಂಥದ್ದು. ಅತಿಯಾದಂತಹ ಆತ್ಮವಿಶ್ವಾಸ, ಓವರ್ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ನಿಮಗೆ ತೊಂದರೆ ಮಾಡುತ್ತೆ. ಏನೋ ಒಂದು ನಾನು ಮಾಡೇ ಮಾಡ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಅದು ಎಲ್ಲ ಸಂದರ್ಭದಲ್ಲೂ ಕೂಡ ಕೆಲಸಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಗೊತ್ತಾಗಬೇಕು. ಆರೋಗ್ಯವೂ ಕೂಡ ನಿಮಗೆ ಕೈ ಕೊಡಬಹುದು. ಎಲ್ಲ ಒಂದಕ್ಕೊಂದು ಕಷ್ಟದ ಹಾದಿಯನ್ನೇ ತುಳಿಬೇಕಾದಂತಹ ದಿವಸವಾಗುತ್ತೆ. ಕಾರ್ಯನಿಮಿತ್ತವಾಗಿ ಪ್ರಯಾಣ ಮಾಡ್ತೀರಿ, ಆದರೆ ಏನೂ ಪ್ರಯೋಜನ ಇಲ್ಲ. ದೇಹಶ್ರಮ, ಮಾನಸಿಕವಾಗಿ ಸಮಾಧಾನ ಇಲ್ಲ, ಹೋದಂತಹ ಕೆಲಸಗಳು ಆಗದೇ ಇರತಕ್ಕಂಥದ್ದು ಇವೆಲ್ಲ ಇದೆ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ಸ್ವಲ್ಪವಾದರೂ ಕೂಡ ನಿಮಗೆ ಉತ್ತಮವಾದಂತಹ ಫಲ ಸಿಕ್ಕಲಿ. ಶುಭವಾಗಿ. ವೃಷಭ ರಾಶಿ, ಒಂದೇ ಸಮಯದಲ್ಲಿ ಎರಡೆರಡು ಕೆಲಸಗಳು ಆಗ್ತಕ್ಕಂತಹ ಯೋಗ ಇದೆ. ಯಾವುದಕ್ಕೋ ಒಂದು ಸ್ವಲ್ಪ ಪ್ರಯತ್ನವನ್ನು ಮಾಡ್ತೀರಿ, ಅದರಿಂದ ಇನ್ನೊಂದು ಕೆಲಸವೂ ಕೂಡ ಆಗುವಂತಹ ಸಾಧ್ಯತೆ. ನಿಮ್ಮ ಸ್ವಾರ್ಥ, ಜವಾಬ್ದಾರಿ, ಕರ್ತವ್ಯ ನಿಷ್ಠೆ ಇವೆಲ್ಲವನ್ನು ನೋಡಿ ಮತ್ತೊಂದಷ್ಟು ಕೆಲಸಗಳು ನಿಮಗೆ ಸಿಕ್ಕುವಂಥದ್ದು. ಇಲ್ಲಿ ಸ್ವಾರ್ಥ ಅಂತಂದರೆ ಇದು ನನ್ನ ಕೆಲಸಪ್ಪ, ನಾನು ಮಾಡಿಕೊಡ್ಬೇಕು ಅನ್ನುವಂತಹ ಭಾವನೆ ಇದೆಯಲ್ಲ, ಬೇರೆಯವರ ಬಗ್ಗೆ ನಿಮಗಿರತಕ್ಕಂತಹ ಕಾಳಜಿ ಇದೆಯಲ್ಲ, ನನ್ನವರ ಕೆಲಸ ಆಗಬೇಕು ಅನ್ನುವಂಥದ್ದು ಇದೆಯಲ್ಲ, ಅದು ಇಲ್ಲಿ ಬಹಳ ಮುಖ್ಯ, ಬಹಳ ದೊಡ್ಡದು ಅಂತ ಹೇಳಿ ಅನಿಸುವಂಥದ್ದು. ಉದ್ಯೋಗ, ಹಣದ ಸಮಸ್ಯೆ, ಸ್ಥಾನಮಾನದ ಸಮಸ್ಯೆ ಇವೆಲ್ಲವೂ ಕೂಡ ಎಲ್ಲರಿಗೂ ಇದ್ದ ಹಾಗೆ ನಿಮಗೂ ಕೂಡ ಕಾಡಬಹುದು. ಆದರೆ ಅವೆಲ್ಲವನ್ನು ಬದಿಗಿಟ್ಟು ನೀವು ಮಾಡ್ತಕ್ಕಂತಹ ಪ್ರಾಮಾಣಿಕವಾದ ಪ್ರಯತ್ನ ಇದೆಯಲ್ಲ, ಅದು ನಿಮ್ಮ ಗೌರವವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಮನೆಯಲ್ಲಿ ಕೆಲಸಗಾರರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಿ. ಯಾವ ಕ್ಷಣದಲ್ಲಿ ಅವರ ಮನಸ್ಸು ಬದಲಾಗುತ್ತೋ, ಅವರಿಂದ ನಿಮಗೆ ಏನು ತೊಂದರೆಯಾಗುತ್ತೋ, ಅನನುಕೂಲವಾಗುತ್ತೋ ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ವಿದ್ಯಾರ್ಥಿಗಳಿಗೆ ಗಂಭೀರವಾದಂತಹ ವಿಚಾರವನ್ನು ಅಧ್ಯಯನ ಮಾಡೋದಕ್ಕೆ ಆಸಕ್ತಿ ಬರತಕ್ಕಂಥದ್ದಿದೆ. ಇದು ಬಹಳ ವಿಶೇಷವಾದಂಥದ್ದು. ದಾಂಪತ್ಯ ಜೀವನ ಸುಖಮಯವಾಗಿರತಕ್ಕಂಥದ್ದು. ವಿನಾಕಾರಣ ಮಾತನಾಡೋದರಿಂದ ಅಲ್ಲಿಯ ವಾತಾವರಣ ಹಾಳಾಗತ್ತೆ. ಕೆಲವರಿಗೆ ಆ ಮಾತಾಡುವಂಥದ್ದು ಒಂದು ರೀತಿಯಲ್ಲಿ ಯಾರೋ ಸ್ವಲ್ಪ ಮಾತನ್ನು ಪ್ರಾರಂಭ ಮಾಡಿಬಿಟ್ರೆ ಇವರು ನಿಲ್ಲಿಸೋದೇ ಇಲ್ಲ, ಹಾಗೆ ಕೆಲವರ ಅಭ್ಯಾಸ ಇರುತ್ತೆ. ಅಂಥವರಿಗೆ ತೊಂದರೆ ಆಗ್ತಕ್ಕಂಥದ್ದಿದೆ. ಶಿಂಶುಮಾರ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಮಿಥುನ ರಾಶಿ, ಕುಟುಂಬ ಸದಸ್ಯರ ಒಂದು ಸ್ವಭಾವ, ನಡವಳಿಕೆ ನಿಮಗೆ ಬಹಳ ಬೇಸರ ತರಬಹುದು. ನಿಮ್ಮ ಸ್ನೇಹಿತರು, ನಿಮಗೆ ಬೇಕಾದಂಥವರು, ಇಲ್ಲ ಸಮಾಜದಲ್ಲಿ ಹೆಸರನ್ನ ಮಾಡಿರ್ತಕ್ಕಂಥವರು, ಸಾಧುಗಳು ಯಾರೋ ಬಂದಿರ್ತಾರೆ, ಅವರ ಎದುರುಗಡೆಯಲ್ಲಿ ಮನೆಯವರ ಒಂದು ನಡವಳಿಕೆ ನಿಮ್ಮ ಮನಸ್ಸಿಗೆ ಅಹಿತವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಕಾರ್ಯಕ್ಷೇತ್ರದಲ್ಲೂ ಕೂಡ ಕೆಲವು ಸಮಸ್ಯೆಗಳು ನಿಮ್ಮನ್ನು ಕಾಡುವಂತಹ ದಿವಸ ಇದು ಅಂತ ಹೇಳಬೇಕು. ಹಣಕಾಸಿನ ವಿಚಾರವಾಗಿ ಕೆಲವಾರು ಕೆಲಸಗಳು ಸ್ಥಗಿತವಾಗುತ್ತೆ. ದುಡ್ಡು ಕಾಸಿನ ಅಭಾವದಿಂದಲೇ ಆ ಕೆಲಸ ನಿಂತೋಯ್ತು ಅನ್ನುವಂಥದ್ದಾಗತ್ತೆ. ಸಮಾಜದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಬೇಕು ಅಂತ ಹೇಳಿ ಬಹಳ ಪ್ರಯತ್ನವನ್ನು ಮಾಡ್ತೀರಿ, ಅದು ಸ್ವಲ್ಪ ಕಷ್ಟ ಸಾಧ್ಯ. ಜನ ಅಷ್ಟು ಸುಲಭವಾಗಿ ಜ್ಞಾಪಕದಲ್ಲಿ ಇಟ್ಟುಕೊಳ್ತಕ್ಕಂತಹ ಕೆಲಸವನ್ನು ಮಾಡಬೇಕಾಗತ್ತೆ. ಆದ್ದರಿಂದ ನಿಮ್ಮ ಪ್ರಯತ್ನ ಅಲ್ಲಿ ವಿಫಲವಾಗುತ್ತೇನೋ ಅನ್ನುವ ರೀತಿ. ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ಧನಾತ್ಮಕವಾದಂತಹ ತಿರುವನ್ನು ಪಡ್ಕೊಳ್ಳುತ್ತೆ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಮತ್ತು ವೈದ್ಯರಿಗೆ ಶುಭ ಫಲ ಇರತಕ್ಕಂತಹ ದಿವಸ. ಕಾಮಧೇನು ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ.
ಕರ್ಕಾಟಕ ರಾಶಿ, ಕೈ ಹಾಕದಂತಹ ಕೆಲಸಗಳು ಪೂರ್ಣವಾಗುವ ಸೂಚನೆಗಳಿದೆ. ಯಾವ ಕೆಲಸಕ್ಕೆ ಪ್ರಯತ್ನ ಮಾಡ್ತೀರೋ ಆ ಕೆಲಸಗಳು ನಿಮಗೆ ಏನೋ ಒಂದಷ್ಟು ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದಾಗತ್ತೆ. ಸಂಬಂಧಿಕರಲ್ಲಿ ಬಹುಜನಪ್ರಿಯರಾಗ್ತೀರಿ. ನಿಮ್ಮ ಬಂಧುಗಳು ನಿಮ್ಮನ್ನು ಬಹಳ ಇಷ್ಟಪಡ್ತಾರೆ, ನಿಮ್ಮ ತೀರ್ಮಾನಗಳನ್ನು ಒಪ್ಪುತ್ತಾರೆ, ನಿಮ್ಮನ್ನು ಆಶ್ರಯ ಮಾಡಿದರೆ ಏನೋ ಅನುಕೂಲವಾಗುತ್ತೆ ಅನ್ನುವ ಭಾವನೆಯನ್ನು ಹೊಂತಾರೆ ಎನ್ನುವಂಥದ್ದು. ವಿದೇಶ ಪ್ರಯಾಣವನ್ನು ಮಾಡಬೇಕು ಅಂತ ಹೇಳಿ ಆಸೆ ಇಟ್ಟುಕೊಂಡಿರ್ತಕ್ಕಂಥವ್ರಿಗೆ ಬಹಳ ಶುಭವಾದಂತಹ ಸುದ್ದಿಯನ್ನು ಕೇಳುವಂತಹ ದಿವಸ ಇದು. ಚಿಕ್ಕ ಮಕ್ಕಳ ಬಗ್ಗೆ ಗಮನ ಇರಲಿ. ಸಾಮಾಜಿಕ ಕಾರ್ಯ, ಜನಸೇವೆ ಇದರಲ್ಲಿ ಬಹಳ ಉತ್ಸಾಹ ಇರುತ್ತೆ. ಆದರೆ ಅದು ನಿಮಗೆ ಯಾವುದೇ ಕೆಡಕನ್ನು ಮಾಡುವ ರೀತಿಯಲ್ಲಿ ನೀವು ವರ್ತಿಸಬಾರದು ಅನ್ನುವಂಥದ್ದು ಸೂಚನೆ. ಮನೋರಂಜನೆಯನ್ನು ಅನುಭವಿಸೋದ್ರಿಂದ ಸಂತೋಷವಾಗಿರ್ತೀರಿ. ಯಾವುದೋ ಒಂದು ಕಲೆಯನ್ನು ಆಸ್ವಾದ ಮಾಡ್ತಕ್ಕಂಥದ್ದು, ಇನ್ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಸಂತೋಷ ಸಿಕ್ಕುವಂಥದ್ದಾಗತ್ತೆ. ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡಿ ಶುಭವಾಗಿ. ಸಿಂಹರಾಶಿ, ನಿಮ್ಮ ಧೈರ್ಯ ಮತ್ತು ಭಾವನೆಗೆ ಭಂಗ ಬರುವಂತಹ ದಿವಸ. ಯಾವುದೋ ಒಂದು ಕೆಲಸವನ್ನು ನಾನು ಧೈರ್ಯವಾಗಿ ಮಾಡ್ತೀನಿ ಅನ್ನುವಂತಹ ಭಾವನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದುವರೆದಾಗ ಅದಕ್ಕೆ ಏನೋ ಅಡ್ಡಿ ಬರುತ್ತೆ. ಆ ಧೈರ್ಯ ನಿಮಗೆ ಸಾಕಾಗೋದಿಲ್ವೇನೋ ಅನ್ನುವಂತಹ ಅನುಭವ ಆಗುವಂಥದ್ದು. ಸಾಧನೆ ಮತ್ತು ಪ್ರಗತಿಯ ವಿಚಾರದಲ್ಲಿ ಅಹಂಭಾವ ಬೇಡ. ನಾನೇನೋ ಸಾಧಿಸಿಬಿಟ್ಟಿದ್ದೀನಿ ಅಂತ ಹೇಳಿ ಬೀಗುವಂಥದ್ದು ಬೇಡ. ನಿಮಗಿಂತ ಹೆಚ್ಚು ಸಾಧನೆ ಮಾಡಿದಂಥವರು ಪ್ರಪಂಚದಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಅನ್ನುವಂತಹ ಸಣ್ಣ ಅರಿವು ನಿಮ್ಮಲ್ಲಿ ಇರಬೇಕಾಗತ್ತೆ. ಅಪರಿಚಿತವಾದಂತಹ ಭಯ ನಿಮ್ಮನ್ನು ಕಾಡುವಂಥದ್ದು. ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ಹೆದರಿಕೆ ಮಾತ್ರ ನಿಮ್ಮನ್ನು ಕಾಡುವಂಥದ್ದು. ಅಷ್ಟು ಸುಲಭವಾಗಿ ಹೆದರುವಂಥವ್ರು ಅಲ್ಲ. ಆದರೂ ಅದು ಹೆದರಿಸ್ತಾ ಇದೆ ಅಂತಂದರೆ ಅದು ಯಾವುದೋ ಕಾಣದ ಕೈ ಅಂತ ಹೇಳಬೇಕಾಗತ್ತೆ. ವಿನಾಕಾರಣ ವಾದ ವಿವಾದಗಳನ್ನು ಮಾಡಿಕೊಳ್ಬೇಡಿ. ಯಾವುದೇ ಕಾರಣಕ್ಕೂ ಬೇಡದೇ ಇರತಕ್ಕಂತಹ ವಿಚಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ವಿವಾದವನ್ನು ಮಾಡಿಕೊಂಡು ಕೆಟ್ಟ ಹೆಸರನ್ನು ತಗೊಳ್ಳುವಂಥದ್ದು ಖಂಡಿತವಾಗಿ ಬೇಡ. ಹಣ, ದ್ರವ್ಯ, ವಸ್ತು ಕಳೆದು ಹೋಗತಕ್ಕಂತಹ ಸೂಚನೆ ಇದೆ. ಕಳ್ಳತನವಾಗಬಹುದು, ಇಟ್ಟು ಮರಿಬಹುದು. ಸಮಯದಲ್ಲಿ ಆ ಪದಾರ್ಥ ನಿಮ್ಮ ಕೈ ಸೇರದಲೇ ಬಹಳ ಬೇಸರವಾಗಬಹುದು. ಮಾಟ ಮಂತ್ರ ಅಥವಾ ಇನ್ಯಾವುದೋ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ಚರ್ಚೆ ಮಾಡ್ತಕ್ಕಂತಹ ದಿವಸ ಇದು. ಅದು ಹೇಗೆಲ್ಲ ಆಗತ್ತೆ, ಯಾವ ರೀತಿ ಪರಿಣಾಮ ಪ್ರಭಾವವನ್ನು ಬೀರುತ್ತೆ ಎನ್ನುವಂಥದ್ದು. ಪ್ರತ್ಯಂಗಿರಾ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಬದಲಾವಣೆಯ ಪರ್ವ ನಿಮ್ಮ ಯಶಸ್ಸಿನ ಗುಟ್ಟಾಗಿರುತ್ತೆ. ಆಯಾ ಕ್ಷಣಕ್ಕೆ ಎಲ್ಲವನ್ನೂ ಕೂಡ ಬದಲಾಯಿಸ್ತಾ ಇರತಕ್ಕಂಥದ್ದು. ಬದಲಾವಣೆ ಆಗಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡುವಂಥದ್ದು. ನಿಮ್ಮ ಜವಾಬ್ದಾರಿಯುತವಾದಂತಹ ಕೆಲವು ಕೆಲಸಗಳು ಸಕಾಲದಲ್ಲಿ ಮುಗಿಯುವಂತಹ ದಿವಸ ಇದು. ಕರ ಕುಶಲ ಕೆಲಸ ಮಾಡ್ತಕ್ಕಂಥವ್ರಿಗೆ ಶುಭ ಅಥವಾ ಲಾಭ ಈ ಅಂಶವನ್ನು ಗಮನಿಸಬಹುದು. ಮನಸ್ಸಿಗೆ ಒಂದಷ್ಟು ಸಮಾಧಾನ ಸಿಕ್ಕುವಂತಹ ದಿವಸ. ಸಾಂಸಾರಿಕವಾಗಿ ಜೊತೆಗೆ ಮಕ್ಕಳ ವಿಚಾರವಾಗಿ ಇದ್ದಂತಹ ಚಿಂತೆ ಏನಿದೆ ಅದು ನಿಧಾನವಾಗಿ ದೂರ ಆಗ್ತಾ ಹೋಗುವಂಥದ್ದು. ಸ್ನೇಹಿತರ ಜೊತೆಯಲ್ಲಿ ಸೇರಿಕೊಂಡು ಹೊಸ ಹೊಸ ಕೆಲಸಗಳನ್ನು, ಹೊಸ ಪ್ರಯತ್ನಗಳನ್ನು ಮಾಡ್ತಕ್ಕಂಥದ್ದಾಗತ್ತೆ. ಕೆಲಸದಲ್ಲಿ ಬಡ್ತಿಯೋ ಅಥವಾ ಇನ್ನಷ್ಟು ಮತ್ತಷ್ಟು ಜವಾಬ್ದಾರಿಯೋ ಸ್ಥಾನಮಾನಗಳೋ ಸಿಕ್ಕುವಂಥದ್ದಾಗತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ತುಲಾರಾಶಿ, ಆಸ್ತಿಕತೆಯನ್ನು ಗಟ್ಟಿ ಮಾಡಿಕೊಳ್ಳಿ. ಭಗವಂತ ಅಥವಾ ಇನ್ಯಾವುದೋ ಒಂದು ವಿಷಯದಲ್ಲಿ ನಿಮಗಿರತಕ್ಕಂತಹ ವಿಶಿಷ್ಟವಾದಂತಹ ಜ್ಞಾನವನ್ನು ಇನ್ನಷ್ಟು ಮತ್ತಷ್ಟು ಗಟ್ಟಿ ಮಾಡ್ತಾ ಹೋಗಿ ನಿಮಗಿರತಕ್ಕಂತಹ ಬುದ್ಧಿವಂತಿಕೆಯಿಂದ ನಿಮ್ಮ ವಿರೋಧಿಗಳನ್ನು ಸೋಲಿಸ್ತೀರಿ ಅನ್ನುವಂಥದ್ದು. ಅವಿವಾಹಿತರಿಗೆ ಸಿಹಿ ಸುದ್ದಿ ಇರುವಂಥದ್ದಿದೆ. ನಿಮ್ಮ ತತ್ವಗಳಲ್ಲಿ, ನಿಮ್ಮ ರೀತಿ ರಿವಾಜುಗಳಲ್ಲಿ ರಾಜಿ ಮಾಡಿಕೊಳ್ಬೇಡಿ. ನಿಮ್ಮ ಶಿಸ್ತೇ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದಾಗತ್ತೆ. ಕೇವಲ ಮಾತಿನಿಂದ ಮಾತ್ರ ವಿಚಾರವನ್ನು ನಿಮ್ಮ ವಿರೋಧಿಗಳಿಗೆ ಮುಟ್ಟಿಸಿ ಅನ್ನುವಂಥದ್ದು. ನೀವು ಆಡ್ತಕ್ಕಂತಹ ಮಾತು, ಆ ಮಾತಿನ ಮೌಲ್ಯ ನಿಮ್ಮ ವಿರೋಧಿಗಳಿಗೆ ಸರಿಯಾದಂತಹ ಪಾಠವಾಗುತ್ತೆ ಅನ್ನುವಂಥದ್ದು. ಜಗಳವನ್ನು ಯಾವುದೇ ಕಾರಣಕ್ಕೂ ಮಾಡಿಕೊಳ್ಬೇಡಿ ಅನ್ನುವಂಥದ್ದು. ಹಳೆಯ ನಷ್ಟ ಅಥವಾ ಅವಮಾನಕ್ಕೆ ಈ ದಿವಸ ಪ್ರತೀಕಾರ ಅನ್ನುವ ಹಾಗೆ ಇರುವಂತಹ ದಿವಸ. ಸಾಲಗ್ರಾಮ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಈ ದಿವಸದ
ಕೆಲವು ಸಮಯ ವಾತಾವರಣ ಚೆನ್ನಾಗಿರೋದಿಲ್ಲ, ಸಮಯಕ್ಕೆ ಯೋಗ್ಯವಾಗಿ ಅನುಗುಣವಾಗಿ ವರ್ತಿಸಿ ಅಂತಕ್ಕಂಥದ್ದು. ಕೋಪವನ್ನು ಯಾವುದೇ ಕಾರಣಕ್ಕೂ ಮಾಡಿಕೊಳ್ಬೇಡಿ. ಕೋಪ ಬರ್ತಾ ಇರುತ್ತೆ, ಆದರೆ ಅದನ್ನು ಹೊರಗಡೆ ತೋರಿಸುವಂಥದ್ದು ಖಂಡಿತವಾಗಿ ಬೇಡ. ನಿಮ್ಮ ಸ್ಥಾನ ಮರ್ಯಾದೆ ಇದರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಯಾವ ಸ್ಥಾನದಲ್ಲಿ ನಾನಿದ್ದೀನಿ, ನನಗೆ ಸಮಾಜದಲ್ಲಾಗಲಿ ಮನೆಯಲ್ಲಾಗಲಿ ನಮ್ಮ ಕುಟುಂಬ ಸದಸ್ಯರ ಮಧ್ಯದಲ್ಲಾಗಲಿ ನೆಂಟರಿಷ್ಟರ ಮಧ್ಯದಲ್ಲಿ ಸ್ನೇಹಿತರ ಮಧ್ಯದಲ್ಲಿ ನನಗೆ ಯಾವ ರೀತಿ ಗೌರವ ಇದೆ, ನನ್ನ ಸ್ಥಾನ ಮಾನ ಮರ್ಯಾದೆ ಏನು ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಮೇಲಧಿಕಾರಿಗಳ ಅಥವಾ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ, ಮನೆಯಲ್ಲಿ ಹಿರಿಯರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ವಾದ ವಿವಾದಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ನಯವಂಚಕರಿಂದ ದೂರ ಇರಬೇಕು. ನಿಮ್ಮ ಜೊತೆಯಲ್ಲಿ ಚೆನ್ನಾಗಿರ್ತಾರೆ, ಆದರೆ ನಿಮಗೇ ಸಮಸ್ಯೆಯನ್ನು ತೊಂದರೆಯನ್ನು ಮಾಡ್ತಾರೆ. ಇಂಥವರನ್ನು ನೀವು ಗುರುತಿಸಿದ್ರೆ ಅವರಿಂದ ಅಂತರವನ್ನು ಕಾಪಾಡಿಕೊಳ್ಳಿ. ಆದಷ್ಟು ಅನುಮಾನ ಬಂದಂತಹ ವ್ಯಕ್ತಿಗಳಿಂದ ದೂರ ಇರಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಹವಾಮಾನ ವೈಪರೀತ್ಯದಿಂದ ಒಂದಷ್ಟು ಶೀತ ಸಂಬಂಧಿಯಾದಂತಹ ಸಮಸ್ಯೆ ನಿಮ್ಮನ್ನು ಕಾಡುವಬಹುದು. ದುರ್ಗಾದೇವಿಯ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ ಶುಭವಾಗಿ. ಧನುರಾಶಿ, ಈ ದಿವಸ ದುಬಾರಿ ವಸ್ತುವನ್ನು ಖರೀದಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಬೇಡಿ. ಅದು ನಿಮಗೆ ಏನೋ ಒಂದು ರೀತಿಯ ಪದಾರ್ಥಗಳನ್ನು ಕೊಂಡುಕೊಳ್ತಕ್ಕಂತಹದ್ದು ಹವ್ಯಾಸ, ಆದರೆ ಈ ದಿವಸ ನಷ್ಟ ಆಗುತ್ತೇನೋ ಅನ್ನುವಂತಹ ಸೂಚನೆ ಕಾಣ್ತಾ ಇದೆ. ದುಂದು ವೆಚ್ಚವನ್ನು ಮಾಡಬೇಡಿ. ಆದಾಯದ ಮೂಲವನ್ನು ಗಮನಿಸಿ ಖರ್ಚಿಗೆ ಮುಂದಾಗಿ ಅನ್ನುವಂಥದ್ದು. ಸಹೋದರರಲ್ಲಿ ವೈಮನಸ್ಯ ತುಂಬವಾಗುತ್ತೆ. ಅಣ್ಣ ತಮ್ಮ ಅಕ್ಕ ತಂಗಿಯರ ಮಧ್ಯದಲ್ಲಿ ಜಗಳಕ್ಕೆ ಅವಕಾಶ ಇದೆ. ಈ ಜಗಳ ಭೂ ಸಂಬಂಧವಾಗಿ, ಅಂದರೆ ಪಿತ್ರಾರ್ಜಿತವು, ಪೂರ್ವಾರ್ಜಿತವು, ಸ್ವಯಾರ್ಜಿತವು, ಆ ಆಸ್ತಿಯ ವಿಚಾರಕ್ಕೆ ಅಥವಾ ಭೂಮಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕೋಲಾಹಲಗಳು ಆಗ್ತಕ್ಕಂಥದ್ದಿರುತ್ತೆ. ಪುಸ್ತಕ ವ್ಯಾಪಾರಿಗಳಿಗೆ ಲಾಭ ಇದೆ. ಬಡವರಿಗೆ ಹಣ ಮತ್ತು ವಸ್ತ್ರವನ್ನು ದಾನ ಮಾಡಿ ಅಥವಾ ಸಹಾಯ ಮಾಡಿ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಅದರಿಂದ ನಿಮಗೊಂದಷ್ಟು ಪುಣ್ಯ ಸಂಚಯವಾಗುತ್ತೆ. ಇದರ ಜೊತೆಯಲ್ಲಿ ಕುಬೇರ ಲಕ್ಷ್ಮಿಯನ್ನು ಕೂಡ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಪ್ರೇಮಿಗಳಿಗೆ ತುಂಬ ಅಶುಭದಾಯಕವಾದಂತಹ ದಿವಸ. ವ್ಯಾಪಾರವನ್ನು ವಿಸ್ತಾರ ಮಾಡಬೇಕು ಅಂತ ಹೇಳಿ ಯಾರಾದರೂ ಅಂದುಕೊಂಡಿದ್ದರೆ ನಷ್ಟ ಆಗುವ ಸಾಧ್ಯತೆ, ಆ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಸರಿಯಾಗಿ ಚಿಂತನೆಯನ್ನು ನಡೆಸಿ. ಹಿತಶತ್ರುಗಳ ಕಾಟ ನಿಮ್ಮ ಗೌರವಕ್ಕೆ ಧಕ್ಕೆಯನ್ನು ತರುತ್ತೆ. ಹಾಗಾಗಿ ಹಿತಶತ್ರುಗಳನ್ನು ಯಾವ ರೀತಿಯಲ್ಲಿ ಮಟ್ಟ ಹಾಕಬೇಕು, ಅವರ ಜೊತೆಯಲ್ಲಿ ಹೇಗೆ ನಡ್ಕೊಳ್ಬೇಕು, ಇದೆಲ್ಲದರ ಬಗ್ಗೆ ಸರಿಯಾದಂತಹ ಅರಿವು ಬಹಳ ಮುಖ್ಯವಾಗುತ್ತೆ. ಧಾರ್ಮಿಕ ಮುಖಂಡರಿಗೆ ಅವಮಾನವಾಗ್ತಕ್ಕಂತಹದ್ದು, ಅದರಲ್ಲಿ ಜ್ಯೋತಿಷಿಗಳಿರ್ಬೋದು, ದೇವಸ್ಥಾನ ಪೂಜೆ ಮಾಡುವ ಅರ್ಚಕರಿರ್ಬೋದು, ಧರ್ಮ ವಿಚಾರಗಳನ್ನು ಪ್ರಬೋಧ ಮಾಡ್ತಕ್ಕಂಥವರು, ಮಠಾಧಿಪತಿಗಳು, ಸನ್ಯಾಸಿಗಳು, ಯಾರು ಬೇಕಾದರೂ ಆಗಬಹುದು. ತಾವು ಮಾಡಿದಂತಹ ಕೆಲಸಕ್ಕೆ ಅವಮಾನ ಆಗ್ತಕ್ಕಂಥದ್ದಿದೆ. ವಿರೋಧಿಗಳು ನಿಮ್ಮ ಸಂತೋಷವನ್ನು ಹಾಳು ಮಾಡ್ತಾರೆ. ವಿರೋಧಿಗಳಿಂದಲೇ ಒಂದಷ್ಟು ಕುತಂತ್ರಗಳು, ಷಡ್ಯಂತ್ರಗಳು ನಡೀತಕ್ಕಂಥದ್ದಾಗಬಹುದು. ಅದರಿಂದ ಅವಮಾನವಾಗುತ್ತೆ. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ಮಾನಸಿಕವಾದಂತಹ ಒತ್ತಡ ಕಡಿಮೆಯಾಗತ್ತೆ. ಸ್ವಲ್ಪ ಮಟ್ಟಿನ ನೆಮ್ಮದಿಯನ್ನು ಕಾಣಲಿಕ್ಕೆ ಅವಕಾಶಗಳಾಗತ್ತೆ. ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆ ಕಾಡಬಹುದು, ಆದರೆ ಅದೇನು ದೊಡ್ಡ ವಿಷಯ ಅಲ್ಲ ಅಂತ ಹೇಳಿ ತಾವು ಅಂದುಕೊಳ್ತೀರಿ. ನೌಕರರಿಗೆ, ಉದ್ದಿಮೆದಾರರಿಗೆ, ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಕ್ಕಂತಹ ದಿವಸವಾಗುತ್ತೆ ಇದು. ಅತಿ ಮುಖ್ಯವಾದಂತಹ ವಿಚಾರದಲ್ಲಿ ಸ್ವಲ್ಪ ಗೊಂದಲವನ್ನು ಮಾಡಿಕೊಳ್ತೀರಿ. ಜವಾಬ್ದಾರಿಯ ಬಗ್ಗೆ ತುಂಬ ನಿಗಾ ವಹಿಸಬೇಕು. ಕರ್ತವ್ಯ ನಿಷ್ಠೆ ಬಹಳ ಮುಖ್ಯ. ಜೊತೆಗೆ ಕರ್ತವ್ಯ ಏನಿದೆ ಅದನ್ನು ಮಾಡುವ ಬಗ್ಗೆ ನಿಮ್ಮ ಆಲೋಚನೆಗಳು ತುಂಬ ತೀಕ್ಷ್ಣವಾಗಿರಬೇಕು ಅಂತಕ್ಕಂಥದ್ದು. ಬೇರೆಯವರ ನಿರ್ಲಕ್ಷ್ಯದಿಂದ ನಿಮ್ಮ ಕೆಲಸದಲ್ಲಿ ಹಿನ್ನಡೆಯಾಗಬಹುದು. ಇನ್ಯಾರೋ ನಿಮ್ಮ ಕೆಲಸಕ್ಕೆ ಸಹಾಯವನ್ನು, ಸಹಕಾರವನ್ನು, ಪ್ರೋತ್ಸಾಹವನ್ನು ಮಾಡಬೇಕಾಗಿರುತ್ತೆ. ಅವರು ತಾತ್ಸಾರವನ್ನು ಮಾಡಿದಾಗ ನಿಮ್ಮ ಕೆಲಸದಲ್ಲಿ ನಿಮಗೆ ಹಿನ್ನಡೆಯಾಗ್ತಕ್ಕಂಥದ್ದಿದೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಯಾರು ನಿಮ್ಮ ಕೆಲಸಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು ಅವರ ಉತ್ಸಾಹ ಹೆಚ್ಚಾಗುವಂತೆ ಆಂಜನೇಯ ಸ್ವಾಮಿ ಅನುಗ್ರಹ ಮಾಡಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮನೆಯಲ್ಲಿ ಪರಸ್ಪರ ವಿರೋಧ ಅಥವಾ ವಿವಾದಗಳು ಉಂಟಾಗ್ತಕ್ಕಂಥದ್ದಿದೆ. ಖರ್ಚನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕು. ನಿಮ್ಮ
ಕಲ್ಪನೆಗೂ ಮೀರಿದಂತಹ ಖರ್ಚಿನ ದಿವಸ ಇದು. ಯಾವುದೇ ಕಾರಣಕ್ಕೂ ಸಾಲದ ವಿಚಾರಕ್ಕೆ ಹೋಗಬೇಡಿ, ಸಾಲವನ್ನು ಮಾಡಬೇಡಿ ಅನ್ನುವಂಥದ್ದು. ಮನಸ್ಸಿನಲ್ಲಿ ಹೊಸ ಹೊಸ ಆಲೋಚನೆಗಳು ಬರುತ್ತೆ. ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಆ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತನ್ನಿ. ನಿಮ್ಮ ಶಕ್ತಿಗೆ, ನಿಮ್ಮ ಸಾಮರ್ಥ್ಯಕ್ಕೆ, ನಿಮ್ಮ ಯೋಗ್ಯತೆಗೆ, ನಿಮ್ಮ ಹಣಕಾಸಿನ ವ್ಯವಸ್ಥೆಗೆ ಮೀರಿದಂತಹ ಯಾವ ಪ್ರಯತ್ನಗಳು ಕೂಡ ಈ ದಿವಸ ಖಂಡಿತವಾಗಿ ಬೇಡ ಅಂತ ಅರ್ಥ. ತಾಯಿಯವರ ಆಶೀರ್ವಾದವನ್ನು ಅಥವಾ ತಾಯಿಯ ಸ್ಥಾನದಲ್ಲಿರ್ತಕ್ಕಂತಹ ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡು ಯಾವುದೇ ಕೆಲಸಕ್ಕೆ ಮುಂದಾಗಿ ನಿಮಗೆ ಶುಭ ಸೂಚನೆಗಳು ಸಿಗ್ತಾ ಹೋಗುತ್ತೆ. ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿ. ಆ ಕೆಂಪು ವಸ್ತ್ರ ಧಾರಣೆಯಿಂದ ನಿಮ್ಮ ವಿರೋಧಿಗಳು ಒಂದಷ್ಟು ತಣ್ಣಗಾಗ್ತಾರೆ. ನಿಮ್ಮ ಕೆಲಸಕ್ಕೆ ಇರುವಂತಹ ಅಡ್ಡಿ ಅಡಚಣೆಗಳು ಸ್ವಲ್ಪ ಮಟ್ಟಿಗೆ ದೂರವಾಗುತ್ತೆ ಅನ್ನುವಂಥದ್ದು ಶುಭವಾಗಿದೆ.